ಒಪ್ಕೋ ಅಂತ ಹೇಳಿ ತಪ್ಪು ಮಾಡಿದ್ನ ನೀನ್ ಒಂದ್ಸಲ ಸರಿ ಅಂದ್ಮೇಲೆ ನಾನು ಕೆಲಸ ಮಾಡೇ ಮಾಡ್ತೀನಿ. ಅದು ತಪ್ಪ ಸರಿನಾ ಅಂತ ಯೋಚನೆ ಮಾಡಲ್ಲ. ದೊಡ್ಡ ಪ್ರೇಮಿ ನೀನು. ಏ ರಂಗ, ಸರ್ಕ ಇಳಿಸೋ. ನಲ್ಲ ಮಾಲ ನಾವ್ ಕುಡ್ದಿದೀವಿ, ನೀನೇ ಇಳಿಸ್ಕೋ. ಜಾಸ್ತಿ ಆಯ್ತಾ? ಒಂದ್ ಬಿಟ್ರೆ ಕುಡಿದ್ರೆ ನಶೆ ಎಲ್ಲ ಹೆಂಗೆ ಇಳಿದು ಬಿಡ್ಬೇಕು. ನಮ್ಮಿಂದ ಆಗಲ್ಲ ಅಷ್ಟೇ. ನೀನೇ ಇಳಿಸ್ಕೊರಲ್ಲ ಮಲ್ಲ. ಅವರು ಕುಡ್ದಿದ್ದಾರೆ, ನೀನೇ ಸರ್ಕ್ ತಗೊಂಡೋಗಿ ಒಳಗಿಡು. ಆಯ್ತು ವನಮಾಲಿ. ಎಂತ ಚೆನ್ನಾಗಿದೆ ಎಲ್ಲ ಇದು. ಅಣ್ಣ, 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 ನೋಡಿಲಿ ನೋಡಿಲಿ ವನಮಾಲಿ. ಏನ್ ನಡೀತಾ ಇದೆ ಇಲ್ಲಿ? ಅಂದ್ರೆ ಇವರು ಹಸು ಚರ್ಮದಿಂದನೂ ವ್ಯಾಪಾರ ಮಾಡ್ತಾವ್ರಾ? ನಿನಗ್ ಗೊತ್ತಿಲ್ದೆ ನಿನ್ ಕೈಯಲ್ಲೇ ಇವರು ಹಸು ಚರ್ಮದ ವ್ಯಾಪಾರ ಮಾಡಿಸ್ತವ್ರ? ಅಯ್ಯ ಸುಮ್ನಿರು. ಇದೆಲ್ಲ ಯಾರ್ ಮಾಡ್ತಾವ್ರ ನಮ್ಗೆ ಗೊತ್ತಿಲ್ವಲ್ಲ. ಆ ರೆಡ್ಡಿ ಮತ್ತೆ DF ಆಫೀಸರು. ಅದಲ್ಲಯ್ಯ, ಒಂದ್ಸತಿ ನಾನು ಹೇಳೋದ್ ಕೇಳಯ್ಯ. ಇಲ್ಲಿ ನೋಡು. ನನ್ನ ತಡಿಬೇಡ. ಅಯ್ಯ ನಿನ್ಗೇನಾದ್ರೂ ಆದ್ರೆ ನಂಗೆ ತಡಿಯಕ್ಕಾಗಲ್ಲ. ವನಮಾಲಿ, ನೀನನ್ನ ಪ್ರೀತಿ ಮಾಡಿದ್ಯಾ? ನನ್ನ ನೋವನ್ನು ನೀನು ಹಂಚ್ಕೋಬೇಕು. ನನ್ ಮಕ್ಕಳ ಬರ್ತಾ ಇದ್ದೇನೆ. ಏನಾಯ್ತು? ನನ್ ಮಗನೇ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ. ನಮ್ಮ ಅಣ್ಣನ ಮೂಳೆಗಳನ್ನ ಏನ್ ಮಾಡಿದ್ರಿ ಅಂತ ಹೇಳೋ. ನೀನ್ ಹೇಳಲಿಲ್ಲ ಅಂದ್ರೆ ನಿನ್ ಚರ್ಮ ಸುಳಿದು ಮೂಳೆನೆಲ್ಲ ಮುಟ್ಟಿ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಹೇಳ್ತೀನಿ ಎಲ್ಲನೂ ಹೇಳ್ತೀನಿ. ನಾವು ಮಾಡೋ ಹಸು ಚರ್ಮದ ವ್ಯಾಪಾರದಲ್ಲಿ ಕೆಲವೊಂದು ಊರು ಕೈ ಬಿಟ್ಟು ಹೋಯ್ತು. ಈಗ ನಮ್ಮ ಗುರಿ ನಲ್ಲಮಲ್ಲದಲ್ಲಿರೋ ಹಸುಗಳ ಮೇಲೆ. ಏನ್ ಮಾತಾಡ್ತಿದ್ದೀರಾ ಸ್ವಾಮಿ? ನಾವೀ ಕೆಲ್ಸ ಮಾಡ್ತಿರೋದು ಗೊತ್ತಾದ್ರೆ ನಮ್ ಚರ್ಮ ಸುಲ್ದ್ ಬಿಡ್ತಾನೆ. ನಾವೇನಾದ್ರೂ ಅವ್ನ್ ಮನೆ ಮೇಲೆ ದಾಳಿ ಮಾಡಿದ್ರೆ ಬೇಡ ಸ್ವಾಮಿ, ಬೇಡ ಬೇಡ ಬೇಡ. ಹುಲಿ ಜೊತೆ ನಾವು ಪಂದ್ಯ ಆಡೋದು ಬೇಡ ಸ್ವಾಮಿ, ನಾನು ಹೇಳೋದ್ ಕೇಳಿ. ಬೇಡ. ಹಾಗಾದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂತೀಯ? ನನ್ ಕೈಯಲ್ಲಿ ಅಲ್ಲ, ಯಾರ ಕೈಯಲ್ಲೂ ಆಗಲ್ಲ. ನನ್ನಿಂದ ಆಗುತ್ತೆ ದಣಿ. ನೀನ್ ಅವ್ರ ಮನೇಲಿ ಹಾಲ್ ಕರಿಯೋನ್ ತಾನೆ? ಹೌದು ದಣಿ, ನೀನ್ ಹೇಳ್ದಂಗೆ ಅವ್ನು ಹಾಲ್ ಕರಿಯೋನೆ. ನಾನು ಇವನ್ಗೆ ಹಾಲ್ ಹಾಕಿದ್ರೆ ಇವನು ಅವ್ರಿಗೆ ವಿಷ ಹಾಕೋಕೆ ತಯಾರಾಗಿದ್ದಾನೆ. ನಿಂದು ಮಾಮೂಲಿ ತಲೆ ಅಲ್ಲ ಸ್ವಾಮಿ, ಬಾಂಬು ಸ್ವಾಮಿ. ಏನೋ ಮಾಡ್ತೀಯಲ್ಲ? ಮಾಡ್ತೀನಿ ಸರ್. ನೀವು ನಲ್ಲ ಮಲ್ಲನ್ ಮುಗಿಸ್ಬಿಡಿ, ನಾನು ಅವ್ರನ್ನ ಮುಗಿಸ್ಬಿಡ್ತೀನಿ. ಲೈ ನಲ್ಲ ಮಲ್ಲ, ನಿನ್ ಬದುಕು ವಿಲ ವಿಲ.
ದಣಿ ಮಜ್ಜಿಗೆ. ನಮ್ ನಲ್ಲಮಲ್ಲ ಯಾವ ತಪ್ಪು ಮಾಡಿಲ್ವೋ, DFO ಯಾಕೀಗ್ ಮಾಡ್ತಿದ್ದಾನೋ ಚಿಂತೆ ಮಾಡಬೇಡಿ ದಣಿ. ಈ ಮಜ್ಜಿಗೆ ತಗೊಳ್ಳಿ, ನಿಮ್ಮ ಆಯಸ್ಸು ತೀರುತ್ತೆ. ಬೇಡವೋ, ಕುಡೀರಿ ದಣಿ, ಕುಡೀರಿ. ರಾಸೆ ದಣಿ, ನಾನು ಮಲ್ಕೊಳ್ತೀನೋ? ಹಾಗೆ ಆಗ್ಲಿ ದಣಿ. ಈಗ ಎಲ್ಲಿದ್ದಾರ ಅವರು? ಸಂತೆಲಿದ್ದಾರೆ. ಜಾರ್ಜ್ ಬಂದಿದ್ದಾನಂತೆ ಅಷ್ಟೇ. ಅದ್ರ ಮೇಲೆ ನನಗೇನು ಕೂಡ ಗೊತ್ತಿಲ್ಲ. ನಿನಗೆ ಕಾಲಿಗೆ ಬೀಳ್ತೀನಿ, ನನ್ನ ಬಿಟ್ಬಿಡು. ಸಾಯಂಕಾಲ ಸಂತೆಗೆ ಜಾರ್ಜ್ ಅವ್ರು ಬರ್ತಾರೆ. ಅವ್ರು ಬಂದು ಸರ್ಕನ್ ಎಲ್ಲಿ ಸೇರಿಸ್ಬೇಕು ಅಂತಾರೋ ಅಲ್ಲಿಗೆ ಸೇರಿಸಿದ್ರೆ ಸರಿ ಹೋಗುತ್ತೆ. ಜಾರ್ಜ್ ಅವತ್ತು ಶುರುವಾದಂತ ಯುದ್ಧ, ಆ 3 ಜನಗಳನ್ನ ಸಾಯಿಸ್ಬೇಕಂತ ಹೋದೆ. ಆ ಜಾರ್ಜ್ನ ಸಾಯಿಸಿ ಇನ್ನಿಬ್ರು ಉಳ್ಕೋಬಿಟ್ರು. ಆದ್ರೆ ನಾನ್ ಬಿಡೋದಿಲ್ಲ ಅವ್ರನ್ನ. ಒಬ್ಬೊಬ್ರಿಗೂ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ಅವ್ರನ್ನ ಸಾಯಿಸಿದ್ರೆ ನಿನ್ ಕತೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ಯಾ? ಈ ಕತೆ ಇವಾಗ ಶುರುವಾಗಿದ್ದಲ್ಲ. ನಿಮ್ಮೂರ್ಗೂ ಮುಂಚೆ 3 ಊರಲ್ಲಿ ಶುರು ಆಯ್ತು. ನಿಮ್ದು 4ನೇದು. ಅವ್ರ ಗುರಿ ಪೂರ್ತಿಯಾಗಿ 80 ಊರುಗಳು. ನಿನ್ ಮನೇಲಿ ನಿಮ್ಮ ಅಣ್ಣ ಸತ್ತೋದ ಅಂತೇಳಿ ಬೇಜಾರು ಮಾಡ್ಕೋತಿದ್ಯಾ? ಆದ್ರೆ ಅವ್ರ ಗುರಿನಲ್ಲಿ ನಿಮ್ಮ ಅಣ್ಣನ ತರದವ್ರು ತುಂಬಾನೇ. ನಿನ್ ಕೋಪ ಯಾರ ಮೇಲೆ? ಆ DFO ಮೇಲ? ಆ ಎಡ್ಡಿದೋರೆ ಮೇಲ? ಅವರು ಆಟದಲ್ಲಿ ಬರೀ ಗೊಂಬೆಗಳಷ್ಟೇ. ನಿಜವಾದ ಆಟ ಆಡೋನು ಕರೀಂ ರಾಜ್ವಿ. ಈಗ ಅವನು ಆಡೋಕ್ ಹೊರಟಿರೋಂಥ ಆಟ ಪ್ರಪಂಚದ ಹಣೆ ಬರ ಬದಲಾಯಿಸೋ ಆಟ. ಈಗ ಈ ಆಟನ ನಾನ್ ನಿಲ್ಲಿಸ್ತೀನಿ. ಅವ್ರುಗಳು ಶುರು ಮಾಡಿದ ಆಟನ ಕೊನೆದಾಗಿ ನಾನ್ ಅಂತ್ಯ ಆಡ್ತೀನಿ. ನೀನ್ ಅವ್ರನ್ನ ಅಷ್ಟು ಸುಲಭವಾಗಿ ಸೋಲ್ಸಕ್ಕಾಗಲ್ಲ ನಮ್ಮಲ್ಲ. ಹಾಗಾಗಿ ಮೊದ್ಲು ನಮ್ಮ ಊರನ್ನ ಕಾಪಾಡ್ಕೊಳ್ಳೋಣ. ನನಗಷ್ಟೊಂದು ತಾಳ್ಮೆ ಇಲ್ಲ ಅಣ್ಣ. ಬೇಟೆ ಶುರು ಮಾಡ್ಬೇಕು. ಕೋಪ ಪ್ರತಿಯೊಬ್ಬರಿಗೂ ಇರುತ್ತೆ, ಆದ್ರೆ ಆಲೋಚನೆ ಅದ್ಭುತನ ಸೃಷ್ಟಿ ಮಾಡೋನಿಗೆ ಮಾತ್ರ ಇರುತ್ತೆ. ನಿನ್ ಸಮಸ್ಯೆಗೆ ಪ್ರತಿಕಾರ ಆವೇಶ ಅಲ್ಲ, ಆಲೋಚನೆ. ಆಲೋಚಿಸು ನಲ್ಲಮಲ್ಲ.